ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಸ್ವಾಗತಗಳು. ವಿದ್ಯಾರ್ಥಿಗಳೇ, ಇಂದು ನಾವು ವಾಸ್ತವ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಉದಾಹರಣೆ 1 ಆ ಒಂದು ಸಮಸ್ಯೆ ಬಗ್ಗೆ ಇಂದು ಅಧ್ಯಯನ ಮಾಡೋಣ. 4ರ ಘಾತ n ರೀತಿಯ ಸಂಖ್ಯೆಗಳನ್ನು ಪರಿಗಣಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. n ದ ಯಾವುದೇ ಬೆಲೆಗೆ 4ರ ಘಾತ n ಎಂಬುದು 0ಯಿಂದ ಕೊನೆಗೊಳ್ಳುತ್ತದೆ ಎಂಬುದನ್ನು ಪರೀಕ್ಷಿಸಿ. ಅಂದರೆ ಇಲ್ಲಿ 4ರ ಘಾತ ನಾವು ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ತೆಗೆದುಕೊಂಡಾಗ, ಸ್ವಾಭಾವಿಕ ಸಂಖ್ಯೆ ಅಂದಾಗ ನಾವು ಏನು ಹೇಳ್ತೀವಿ, n = 1, 2, 3, 4 ಈ ರೀತಿ ಇರ್ತಕ್ಕಂಥ ಸಂಖ್ಯೆಗಳು. ನಾನು ನಿಮಗೆ ಈ ಪಾಠದ ಶುರು ಮಾಡೋಕ್ಕಿಂತ ಶುರುವಲ್ಲಿ ನಾನು ನಿಮಗೆ ಹೇಳಿದ್ದೆ ಸ್ವಾಭಾವಿಕ ಸಂಖ್ಯೆಗಳಂದ್ರೇನು, ಪೂರ್ಣ ಸಂಖ್ಯೆಗಳಂದ್ರೇನು, ಪೂರ್ಣಾಂಕಗಳಂದ್ರೇನು, ಅದರ ಬಗ್ಗೆ ನಾವು ಸಾಕಷ್ಟು ಡಿಸ್ಕಸ್ ಮಾಡೀವಿ. ಸ್ವಾಭಾವಿಕ ಸಂಖ್ಯೆಗಳಂತಂದಾಗ 1, 2, 3, 4 ಇಂತಹ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಇಲ್ಲಿ ಏನು 4ರ ಘಾತ ಯಾವುದೇ ಸ್ವಾಭಾವಿಕ ಸಂಖ್ಯೆ ಆಗಿದ್ದಾಗ, ಸಪೋಸ್ 4ರ ಘಾತ 1 ಅಂತಂದಾಗ ಅದರ ಬೆಲೆ 4 ಆಗ್ತದೆ. ಇದು 0ಯಿಂದ ಅಂತ್ಯಗೊಳ್ತದ ಅಂತ ಇಲ್ಲಿ ಪ್ರಶ್ನೆ ಇದೆ. ಇದು 0ಯಿಂದ ಅಂತ್ಯಗೊಳ್ಳುವುದಿಲ್ಲ. ಸಪೋಸ್ 4ರ ಘಾತ 2 ಅಂತ ತೊಗೊಂಡೇವಂತಂದ್ರೆ ಇದ್ರ ಬೆಲೆ 16 ಅಂತ ಆಗ್ತು. 4ರ ಘಾತ 3 ಅಂತಂದಾಗ ಇದು 64 ಆಯಿತು. ಈ ರೀತಿ ನೋಡಿದಾಗ ನಾವು ಈ ಪ್ಯಾಟರ್ನ್ ನೋಡಿದಾಗ ಇದು ಗೊತ್ತಾಗುತ್ತೆ ನಮಗೆ. 4ರ ಘಾತ 4 ಅಂತ ತೆಗೆದುಕೊಂಡಾಗ 256, 4ರ ಘಾತ 4 ಅಂದರೆ 256 ಆಯಿತು. ಅಂದರೆ ಇಲ್ಲಿ ನೋಡಿದಾಗ 4ರ ಘಾತ ಯಾವುದೇ ಸಂಖ್ಯೆ ಆಗಿರಲಿ, ಅದರ ಬಿಡಿ ಸ್ಥಾನದಲ್ಲಿ ಏನೇನು ಬರ್ತವೆ ಅಂತಂದ್ರೆ 4, 6, 4, 6 ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಅರ್ಥ ಏನೀಗ, ಯಾವುದೇ ಒಂದು ಸಂಖ್ಯೆ 0ಯಿಂದ ಅಂತ್ಯಗೊಳ್ಬೇಕಾಗಿತ್ತು ಅಂದರೆ ಅದರ ಅವಿಭಾಜ್ಯ ಅಪವರ್ತನದಲ್ಲಿ 2x5 ಇರಬೇಕು. ಅಂದಾಗ ಮಾತ್ರ ಅದು 0ಯಿಂದ ಅಂತ್ಯಗೊಳ್ತಾ ಅಂತ ಹೇಳ್ಬೋದು. ಈಗ 0ಯಿಂದ ಅಂತ್ಯಗೊಳ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವು ಅಂತಂದಾಗ ನಾವು ಏನು ಹೇಳ್ತೀವಿ, 10, 20, 30, 40, 50 ಇಂಥ ಸಂಖ್ಯೆಗಳೆಲ್ಲ ಏನು 0ಯಿಂದ ಅಂತ್ಯಗೊಳ್ತಕ್ಕಂಥ ಸಂಖ್ಯೆಗಳು. ಈಗ 10ರ ಅವಿಭಾಜ್ಯ ಅಪವರ್ತನಗಳನ್ನು ನೋಡಿದಾಗ 2x5 ಅಂತ ಹೇಳ್ತೀವಿ. 20ರ ಅವಿಭಾಜ್ಯ ಅಪವರ್ತನ 2x2x5 ಅಂತ ಹೇಳ್ತೀವಿ. 30ರ ಅವಿಭಾಜ್ಯ ಅಪವರ್ತನಗಳು 2x3x5 ಅಂತ ಹೇಳ್ತೀವಿ. ಓಕೆ, ಈ ರೀತಿ ಇನ್ನು ನೋಡಿದಾಗ ಪ್ರತಿಯೊಂದು ಯಾವುದೇ ಒಂದು ಸಂಖ್ಯೆ 0ಯಿಂದ ಅಂತ್ಯಗೊಳ್ಳುತ್ತೆ ಅಂತಂದಾಗ ಅದರ ಅವಿಭಾಜ್ಯ ಅಪವರ್ತನದಲ್ಲಿ 2x5 ಇದ್ದೇ ಇರಬೇಕಲ್ಲಿ. ಹಂಗೆ 40ರ ಅವಿಭಾಜ್ಯ ಅಪವರ್ತನ, 50ರ ಅವಿಭಾಜ್ಯ ಅಪವರ್ತನಲ್ಲಿ ಕೂಡ ಏನು ನಮ್ಗೆ 2x5 ಸಿಗ್ತದೆ. ಹಂಗೀಗ 4ರ ಅಪವರ್ತನಗಳನ್ನು ನೋಡಿದಾಗ, ಈಗ 4ರ ಅಪವರ್ತನಗಳು ಏನು ಹೇಳ್ತೀವಿ ನಾವು, 2x2 ಅಂತ ಹೇಳ್ತೀವಿ. 4ರ ಅವಿಭಾಜ್ಯ ಅಪವರ್ತನಗಳು 2x2 ಅಂತ ಹೇಳ್ತೀವಿ. ಇಲ್ಲಿ 5 ಇರಲಿ, ಇಲ್ಲಿ 5 ಇಲ್ಲ ಅಂತಂದಾಗ ನಾವು ಇಲ್ಲಿ ಹೇಳ್ತೀವಿ 4ರ ಘಾತ ಯಾವುದೇ ಸಂಖ್ಯೆ ಇರಲಿ, ಯಾವುದೇ ಸ್ವಾಭಾವಿಕ ಸಂಖ್ಯೆ ತೆಗೆದುಕೊಂಡಾಗ ಅದು ಯಾವತ್ತೂ 0ಯಿಂದ ಅಂತ್ಯಗೊಳ್ಳುವುದಿಲ್ಲ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಏನು ಬರಿಬೋದು ನಾವು ಅಂತಂದಾಗ ನೋಡಿ, n ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ತೆಗೆದುಕೊಳ್ಬೇಕಂತ 4ರ ಘಾತ n ರೀತಿಯ ಸಂಖ್ಯೆಗಳನ್ನು ಪರಿಗಣಿಸಿ. ಇಲ್ಲಿ n ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಯಾಗಿ ತೆಗೆದುಕೊಂಡಾಗ 4ರ ಘಾತ ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ತೆಗೆದುಕೊಂಡಾಗ ಅದು 0ಯಿಂದ ಅಂತ್ಯಗೊಳ್ತದೋ ಇಲ್ಲೋ ಅಂತಕ್ಕಂಥದ್ದೇ ನಾವಿಲ್ಲಿ ಪರೀಕ್ಷೆ ಮಾಡಬೇಕಾಗ್ಯದ. ಓಕೆನಾ. ಈಗ ನಾನು ಹೇಳಿದ್ದೆ ಇಲ್ಲಿ 4ರ ಘಾತ 1 ಅಂತಂದಾಗ 4 ಆಗ್ತದೆ, 4ರ ಘಾತ 2 ಅಂದಾಗ 16 ಆಯಿತು, 4ರ ಘಾತ 3 ಅಂತಂದಾಗ ಅದು 64 ಅಂತ ಆಗ್ತದೆ. ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 4, 6, 4, 6, 4, 6 ಅಂತಕ್ಕಂಥ ಸಂಖ್ಯೆಗಳೇ ಬರ್ತಾ ಹೋಗ್ಲತ್ತವೆ. ಇಲ್ಲಿ ಯಾವತ್ತು 4ರ ಘಾತ ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ತೆಗೆದುಕೊಂಡಾಗ ಅಲ್ಲಿ 0ಯಿಂದ ಅಂತ್ಯಗೊಳ್ಳುವುದಿಲ್ಲ. ಓಕೆ, ಇಲ್ಲೇನು ಬರಿಬೋದು ಅಂತಂದ್ರೆ 4ರ ಘಾತ n ಇದು 0ಯಿಂದ ಅಂತ್ಯಗೊಳ್ಳಬೇಕಾದರೆ ಅದರ ಅವಿಭಾಜ್ಯ ಅಪವರ್ತನದಲ್ಲಿ 2x5 ಇರಬೇಕಾಗುತ್ತದೆ. ಆದರೆ 4ರ ಘಾತ n
ಇದರ ಅವಿಭಾಜ್ಯ ಅಪವರ್ತನ ಏನು ಹೇಳ್ಬೋದು, 2 ಗುಣಿಲೆ 2 ಹೋಲ್ ಘಾತ n. ಅಂದರೆ 4ರ ಅವಿಭಾಜ್ಯ ಅಪವರ್ತನದಲ್ಲಿ 5 ಇಲ್ಲಿ 5 ಇಲ್ಲ ಅಂತಂದ್ರೆ ನಾವೇನು ಹೇಳ್ಬೋದು, 4ರ ಘಾತ n ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ತೆಗೆದುಕೊಂಡಾಗ ಅದು ಯಾವತ್ತೂ 0ಯಿಂದ ಅಂತ್ಯಗೊಳ್ಳುವುದಿಲ್ಲ ಅಂತ ನಾವು ಹೇಳ್ಬೋದು. 4ರ ಘಾತ n = 2 ಗುಣಿಲೆ 2 ಹೋಲ್ ಘಾತ n. ಇಲ್ಲಿ 5 ಇಲ್ಲದಿರುವುದರಿಂದ 4ರ ಘಾತ n ಇದು 0ಯಿಂದ ಅಂತ್ಯಗೊಳ್ಳುವುದಿಲ್ಲ. ಓಕೆ, ಅಂದರೆ ಇಲ್ಲಿ ಅಷ್ಟೇ 4ರ ಘಾತ n ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ತೆಗೆದುಕೊಂಡಾಗ, ಅಂದರೆ n ಬೆಲೆ ಯಾವುದೇ ಸ್ವಾಭಾವಿಕ ಸಂಖ್ಯೆ ತೆಗೆದುಕೊಂಡು ನಾವು 4ರ ಘಾತದ ಬೆಲೆಯನ್ನು ಕಂಡುಹಿಡ್ಕೊಂತ ಹೋದಾಗ ಅಲ್ಲಿ ನಮ್ಗೆ ಪ್ರತಿ ಸರಿ ಬಿಡಿ ಸ್ಥಾನದಲ್ಲಿ 4, 6 ಅಂತಕ್ಕಂಥ ಸಂಖ್ಯೆನೇ ಬರ್ತಾ ಹೋಗ್ತದೆ, ಯಾವತ್ತೂ 0ಯಿಂದ ಅಂತ್ಯಗೊಳ್ಳುವುದಿಲ್ಲ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು 4ರ ಘಾತ n ಇದು 0ಯಿಂದ ಅಂತ್ಯಗೊಳ್ಳಬೇಕಾದರೆ ಅದರ ಅವಿಭಾಜ್ಯ ಅಪವರ್ತನದಲ್ಲಿ 2 ಗುಣಿಲೆ 5 ಇರಬೇಕಾಗುತ್ತದೆ. ಆದರೆ 4ರ ಘಾತ n ಇದರ ಅವಿಭಾಜ್ಯ ಅಪವರ್ತನ ನಾವೇನು ಹೇಳ್ಬೋದು, 2 ಗುಣಿಲೆ 2 ಹೋಲ್ ಘಾತ n. ಅಂದರೆ 4ರ ಅವಿಭಾಜ್ಯ ಅಪವರ್ತನ 2 ಗುಣಿಲೆ 2. ಇಲ್ಲಿ 5 ಇಲ್ಲದಿರುವುದರಿಂದ, ಅಂದರೆ 4ರ ಅಪವರ್ತನದಲ್ಲಿ 5 ಇಲ್ಲದಿರುವುದರಿಂದ 2 ಇದೆ, ಆದರೆ 5 ಇಲ್ಲ, 2 ಇರಬೇಕು, 2 ಗುಣಿಲೆ 5 ಇರಬೇಕು. ಅಂದಾಗ ಮಾತ್ರ 4ರ ಘಾತ n ಇದು 0ಯಿಂದ ಅಂತ್ಯಗೊಳ್ಳುತ್ತದೆ ಅಂತ ಹೇಳ್ಬೋದು. ವಾಸ್ತವ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಉದಾಹರಣೆ 2ರ ಬಗ್ಗೆ ನಾವು ಇಂದು ಅಧ್ಯಯನ ಮಾಡೋಣ. 6 ಮತ್ತು 20ರ ಲಸ ಮತ್ತು ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಈಗ ನಾವು ಅವಿಭಾಜ್ಯ ಅಪವರ್ತನ ತಂದಾಗ ಈಗ ನಾವು 2, 3, 5, 7 ಇಂತಹ ಸಂಖ್ಯೆಗಳು, ಅಂದರೆ ಯಾವ ಸಂಖ್ಯೆಗಳು ಕೇವಲ 1 ಮತ್ತು ಅದೇ ಸಂಖ್ಯೆನ ತನ್ನ ಅಪವರ್ತನವಾಗಿ ಹೊಂದಿರ್ತವೋ ಅಂಥ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಈಗ ನಾವು 6 ಮತ್ತು 20ಕ್ಕೂ ಅಪವರ್ತನಗಳ ತೆಗಿಬೇಕು. ಎಂಥ ಸಂಖ್ಯೆಗಳಿಂದ ಅಪವರ್ತನ ತೆಗಿಬೇಕಂದ್ರೆ ಈ ಅವಿಭಾಜ್ಯ ಸಂಖ್ಯೆಗಳಿಂದ ಮಾತ್ರ ನಾವಿಲ್ಲಿ ಅಪವರ್ತನ ತೆಗೆದು ಅದರ ಲಸ ಮತ್ತು ಮಸವನ್ನು ಕಂಡುಹಿಡಿಬೇಕು. ಓಕೆ, ನೋಡಿ 6ರ ಅಪವರ್ತನಗಳು. ಫಸ್ಟಿಗೆ ನಾವೇನು ಮಾಡೋದು, 6ರ ಅಪವರ್ತನಗಳು. 6ರ ಅಪವರ್ತನಗಳು 2, 3 6, 3 1 3. ಅಂದರೆ 6ರ ಅವಿಭಾಜ್ಯ ಅಪವರ್ತನಗಳು ಏನು ಹೇಳ್ತೀವಿ ನಾವು, 2 ಗುಣಿಲೆ 3 ಅಂತ ಹೇಳ್ತೀವಿ. 20ರ ಅಪವರ್ತನಗಳು 2 10 20, 2 5 10, 5 1 5. ಅಂದರೆ 6ರ ಅಪವರ್ತನಗಳು 2 × 3. 20ರ ಅಪವರ್ತನಗಳು 2. 20ರ ಅವಿಭಾಜ್ಯ ಅಪವರ್ತನದಲ್ಲಿ 2 ಸರಿ ಇದೆ. ಹಾಗಾಗಿ ಇಲ್ಲಿ ನಾವು ಏನು ಬರಿಬೋದು, 2ರ ಘಾತ 2 × 5. ಓಕೆ, ಅಂದರೆ 6ರ ಅಪವರ್ತನಗಳು 2 × 3. 20ರ ಅವಿಭಾಜ್ಯ ಅಪವರ್ತನ 2 ಗುಣಿಲೆ 2 ಗುಣಿಲೆ 5. ಅಂದರೆ ಇಲ್ಲಿ 2 ಸರಿ ಬಂದಿರೋದ್ರಿಂದ ನಾವು ಹೆಂಗೆ ಬರಿತೀವಿ, 2ರ ಘಾತ 2 ಅಂತ ಬರಿತೀವಿ. 2ರ ಘಾತ 2 ಗುಣಿಲೆ 5 ಅಂತ ಆಯಿತು. ಈಗ ನಾವು ಫಸ್ಟಿಗೆ ಮಸ 6 ಮತ್ತು 20ರ ಮ ಸ = 6 ಮತ್ತು 20ರ ಮಸ. ಈಗ ಮಸ ಅಂದಾಗ ನಾವು ಏನು ತಗೋಬೇಕು, ಇಲ್ಲಿ ಬರ್ದಿನ್ನ ಮಸ ಅಂತಂದಾಗ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಈಗ 6 ಮತ್ತು 20 ಇವೆರಡು ದತ್ತ ಸಂಖ್ಯೆಗಳು. ಇಲ್ಲಿ ನಾವು ಮಸ ಅಂತಂದಾಗ ಇದರಲ್ಲಿ ಸಾಮಾನ್ಯ ಅಪವರ್ತನ ಯಾವುದು ಅಂತ ನೋಡ್ರಿ. ಸಾಮಾನ್ಯ ಅಪವರ್ತನ ಯಾವುದು ಅಂತಂದಾಗ ನಾವಿಲ್ಲಿ 2 ಅಂತ ಹೇಳ್ತೀವಿ. 2 ಇಲ್ಲಿ ಮ್ಯಾಗ್ನೂ ಅದ, 2 ಇಲ್ಲಿ ಕೆಳಗೂ ಅದ, 3 ಇಲ್ಲಿ ಮ್ಯಾಗ್ ಅದ, 3 ಕೆಳಗಿಲ್ಲ, 5 ಕೆಳಗದ, 5 ಮ್ಯಾಗಿಲ್ಲ. ಅಂದರೆ ಇಲ್ಲಿ ಸಾಮಾನ್ಯ ಅಪವರ್ತನ ಅಂದ್ರೆ ನಾವೇನು ಹೇಳ್ತೀವಿ, ಇಲ್ಲಿ 2 ಮಾತ್ರ ಇಲ್ಲಿ ಸಾಮಾನ್ಯ ಅಪವರ್ತನ. ಈಗ ಇಲ್ಲಿ 2ರ ಘಾತ ಇಲ್ಲಿ 1 ಅಂತದ, ಇಲ್ಲಿ 2ರ ಘಾತ 2 ಅಂತದ. ಹಾಗಾದ್ರೆ ನಾವು ಇಲ್ಲಿ ಯಾವ ತೊಗೋಬೇಕು ಮಸ ಅಂತಂದಾಗ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಅಂದರೆ ಇಲ್ಲಿ ಕಡಿಮೆ ಘಾತವನ್ನು ಹೊಂದಿರತಕ್ಕಂಥ ಪ್ರತಿ ಸಾಮಾನ್ಯ ಅಪವರ್ತನದ ಗುಣಲಬ್ಧವನ್ನು ತೆಗೆದುಕೊಳ್ಬೇಕು ಇಲ್ಲಿ ಮಸ ಅಂತಂದಾಗ.
ಅಂದಾಗ ನಾವು ಇಲ್ಲಿ ಸಾಮಾನ್ಯ ಅಪವರ್ತನ ಅಂದಾಗ ಇಲ್ಲಿ 2 ಮಾತ್ರ ಸಾಮಾನ್ಯ ಅಪವರ್ತನ ಅದ. ಇಲ್ಲಿ ಕಡಿಮೆ ಘಾತ ಯಾವುದು ಅಂತಂದ್ರೆ ಇಲ್ಲಿ 6ರ ಅವಿಭಾಜ್ಯ ಅಪವರ್ತನದಲ್ಲಿ 2 ಅದಲ್ಲ, ಅದು ಕಡಿಮೆ ಘಾತವನ್ನು ಹೊಂದಿದೆ. ಹಾಗಾಗಿ ನಾವು ಇಲ್ಲಿ ಏನು ಹೇಳ್ಬೋದು ಅಂತಂದ್ರೆ ಮಸ ಅಂತಂದ್ರೆ 2 ಅಂತ ಹೇಳ್ಬೋದು. 2 ಮಾತ್ರ ಇಲ್ಲಿ ಸಾಮಾನ್ಯ ಅಪವರ್ತನ ಅದ, 3 ಸಾಮಾನ್ಯ ಅಪವರ್ತನ ಇಲ್ಲ, 5 ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾಗಿ 6 ಮತ್ತು 20 ಈ ಎರಡೂ ಸಂಖ್ಯೆಗಳಿಗೆ ಭಾಗ ಮಾಡ್ತಕ್ಕಂಥ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತಂದ್ರೆ ಅದು ನಾವು 2 ಅಂತ ಹೇಳ್ತೀವಿ. ಓಕೆ, ಹಾಗಾಗಿ 6 ಮತ್ತು 20ರ ಮಾಸ 2 ಆಯಿತು. ಈಗ 6 ಮತ್ತು 20ರ ಲಸ 6 ಮತ್ತು 20ರ ಲಸ ಅಂತಂದಾಗ ನಾವೇನು ತಗೋಬೇಕಿಲ್ಲಿ, ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಅಂದರೆ ಇಲ್ಲಿ ಸಾಮಾನ್ಯ ಅಪವರ್ತನದ ಗರಿಷ್ಠ ಘಾತ ತಗೋಬೇಕು ಮತ್ತು ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಮಾಡಬೇಕಿಲ್ಲಿ. ಗರಿಷ್ಠ ಘಾತ ಎಷ್ಟು? 2ರ ಘಾತ 2, 2ರ ಘಾತ 2 ಇಂಟು 3 ಇಂಟು 5. ಅದರ ಲಸ ಅಂತಂದಾಗ ಏನು ಮಾಡ್ತೀವಿ ಇಲ್ಲಿ, ಸಾಮಾನ್ಯ ಅಪವರ್ತನದ ಗರಿಷ್ಠ ಘಾತ ಮತ್ತು ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಇದನ್ನು ಮಾಡ್ಕೊಂಡಾಗ ನಮಗೇನು ಸಿಗ್ತದೆ, ಇಲ್ಲಿ ಲಸ ಸಿಗ್ತದೆ. ಅಂದರೆ 2ರ ಘಾತ 2 ಅಂದ್ರೆ 4 ಐತಿ, 4 ಮೂರಲೆ 12, 12 5 60. ಹಾಗಾಗಿ ಇಲ್ಲಿ ಏನು ಹೇಳ್ಬೋದು ನಾವು ಈಗ 6 ಮತ್ತು 20ರ ಮಾಸ 2, 6 ಮತ್ತು 20ರ ಲಸ 60.